ಪ್ರತಿಯೊಂದರಲ್ಲೂ ರಾಜಕೀಯ ಮಾಡುವಂತ ಈ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕು, ಇವತ್ತು ಈ ದೇಶದ ಮೇಲೆ ನಿನ್ನೆ ನಡೆದಂತ ಭಯೋತ್ಪಾದಕ ದಾಳಿ ಪಕ್ಕ ಧರ್ಮಯುದ್ಧ. ಪೆಹಲ್ಗಾಮ್ಗೆ ಹೋಗಲೇಬೇಕು, ಹೋಗ್ತಾರೆ. ಅಂತ ಪ್ರದೇಶದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಯಾಕಾಯ್ತು? ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಅಂದ್ರೆ ಕಾಶ್ಮೀರ, ಜಮ್ಮು ಕಾಶ್ಮೀರ ನಿರಾಳವಾಗಿದೆ, ಭಯಮುಕ್ತವಾಗಿದೆ ಅನ್ನುವ ಕಾರಣಕ್ಕಾಗಿ ರಿಲ್ಯಾಕ್ಸ್ ಆದ್ರ? ಇಲ್ಲಿ ನಿಂತು ಪಾಕಿಸ್ತಾನಕ್ಕೆ ಜೈ ಅಂತಂದ್ರಲ್ಲ ವಿಧಾನಸೌಧದಲ್ಲಿ, ಆ ಬಡ್ಡಿ ಮಕ್ಕಳು ಈಗ ಕೇಳಬೇಕು ನಾವು, ಏನ್ ಮಾಡ್ತಾ ಇದ್ದೀರಿ, ಏನ್ ಹೇಳ್ತಾ ಇದ್ದೀರಿ, ಏನ್ ಪ್ರತಿಕ್ರಿಯಿಸ್ತೀರಿ ಈ ಘಟನೆಗೆ ಅಂತ. ನಮ್ಮ ದೇಶದ ಅನ್ನ ನೀರು ಉಂಡುಕೊಂಡು ಇಲ್ಲಿ ಅಧಿಕಾರವನ್ನ ಚಲಾಯಿಸಿಕೊಂಡು ಇಲ್ಲಿ ಎಮ್ಮೆ ಗೂಳಿಗಳ ಹಾಗೆ ಮೆಂದು ಇಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತಿರಲ್ಲ, ಈ ಘಟನೆಗೆ ಏನ್ ಹೇಳ್ತೀರಿ? ಈ ಉಮರ್ ಅಬ್ದುಲ್ ನಂತ ಪಿಂಡಗಳಿದೆಯಲ್ಲ, ಅವರು ಅಧಿಕಾರಕ್ಕಾಗಿ ಮಾತ್ರ ಅಲ್ಲಿ ಕೂತ್ಕೊಳ್ತಾರೆ ಹೊರತು ಅವರ ಚಿತ್ತ, ಅವರ ಪ್ರಯತ್ನ, ಅವರ ಒಳಶಾಮೀಲು, ಅವರ ಎಲ್ಲ ಷಡ್ಯಂತ್ರ ಅದು ಪಾಕಿಸ್ತಾನದ ಭಯೋತ್ಪಾದಕರೊಟ್ಟಿಗೆ ಇದೆ ಅನ್ನೋದರ ಬಗ್ಗೆ ಅಲ್ಲಿ ಮತ್ತೆ ಮರು ಮಾತೇ ಬೇಕಾಗಿಲ್ಲ. ಪಾಕಿಸ್ತಾನ ಬಿಜೆಪಿಗೆ ಶತ್ರು ರಾಷ್ಟ್ರ, ನಮಗೆ ಮಿತ್ರ ರಾಷ್ಟ್ರ. ಇದನ್ನು ಅರ್ಥ ಮಾಡ್ಕೋಬೇಕು ಜನ, ಭಾರತೀಯರು. ಕಾಂಗ್ರೆಸ್ಸಿಗರು, ಇಂಡಿ ಕೂಟ ಈ ದೇಶವನ್ನ ಯಾವ ರೀತಿ ಒಡೆದಾಳ್ತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತ ಹಿಂದೂಗಳ ಮಾರಣ ಹೋಮಕ್ಕೆ ಕಾಂಗ್ರೆಸ್ ಈವರೆಗೂ ಪ್ರತಿಕ್ರಿಯಿಸಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಳೆದ 25 ವರ್ಷಗಳಲ್ಲಿ ನಡೆದಂಥ ಜಮ್ಮು ಕಾಶ್ಮೀರದ ವಲಯದ ಅತ್ಯಂತ ಭೀಕರ ಭಯೋತ್ಪಾದಕ ಚಟುವಟಿಕೆಯೊಂದು ನಿನ್ನೆ ಪೆಹಲ್ಗಾಮ್ನಲ್ಲಿ ನಡೆದಿದೆ. 5 ಉಗ್ರರು ಭಾರತೀಯ ಸೇನೆಯ ಸಮವಸ್ತ್ರದಲ್ಲಿ ಆಗಮಿಸಿ ನೀನು ಹಿಂದೂನ ಮುಸ್ಲಿಮ ಅಂತ ಪರಿಶೀಲನೆ ಮಾಡಿ, ಐಡಿಯನ್ನು ಕೇಳಿ, ಗುರುತು ಚೀಟಿಯನ್ನು ಕೇಳಿ, ಅವರ ಬಟ್ಟೆಯನ್ನು ಬಿಚ್ಚಿಸಿ, ಅವರು ಅಲ್ಲಿಯೂ ಕೂಡ ಎಲ್ಲಾದರೂ ಸುಳ್ಳು ಹೇಳಿರಬಹುದೇ ಅನ್ನುವಂಥ ಒಂದು ಖಚಿತತೆಯನ್ನು ಮಾಡಿಕೊಂಡು ಮುಸ್ಲಿಮರನ್ನೆಲ್ಲ ಹಿಂದೆ ಕಳಿಸಿ ಅಲ್ಲಿರುವುದು ಬಹುತೇಕ ಹಿಂದೂಗಳು ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡು ಮನಬಂದಂತೆ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. 27 ಜನ ಅಸುನೀಗಿದ್ದಾರೆ. ಅದರಲ್ಲಿ 2 ಕನ್ನಡಿಗರು, ಶಿವಮೊಗ್ಗದ ಮಂಜುನಾಥ್ ಮತ್ತು ಬೆಂಗಳೂರಿನ ಭೂಷಣ್. ಈಗಾಗಲೇ ಸೌದಿ ಅರೇಬಿಯಾದಲ್ಲಿರುವಂಥ ಪ್ರವಾಸದಲ್ಲಿದ್ದಂಥ ಮೋದಿಯವರು ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ದೌಡಾಯಿಸಿದ್ದಾರೆ. ಮತ್ತು ಅಮಿತ್ ಶಾ ಅವರನ್ನು ತಕ್ಷಣ ಜಮ್ಮು ಕಾಶ್ಮೀರಕ್ಕೆ ಕಳಿಸಲಾಗಿದೆ. ಭಾರತ ಈ ಭಯೋತ್ಪಾದಕತೆಯ ವಿರುದ್ಧವಾಗಿ ಒಬ್ಬ ವ್ಯಕ್ತಿಯನ್ನು, ಭಯೋತ್ಪಾದಕನನ್ನು ಉಳಿಸುವುದಿಲ್ಲ ಅನ್ನುವ ಪ್ರತಿಜ್ಞೆಗೈದಿದೆ. ಈ ಕಾರಣಕ್ಕಾಗಿ ಪಾಕ್ ತಪರುಗುಡ್ತಾ ಇದೆ. ಯಾಕೆಂತಂದರೆ ಬಾಲಾಕೋಟ್ ನೆನಪಿದೆ, ಸರ್ಜಿಕಲ್ ಸ್ಟ್ರೈಕ್ ನೆನಪಿದೆ, ಪುಲ್ವಾಮಾ ದಾಳಿ 370ಯನ್ನು ಎಬ್ರಿಗೇಟ್ ಮಾಡಿದ ನಂತರದ ಭಯೋತ್ಪಾದಕ ಚಟುವಟಿಕೆಗಳನ್ನು ಗಮನಿಸಿದರೆ ಅದರ ನಂತರದ ಅತ್ಯಂತ ಬಹುದೊಡ್ಡ ಹೇಯ ಮತ್ತು ಹೀನ ಕೃತ್ಯ ಇದಾಗಿದೆ. ಲಷ್ಕರ್ ಬೆಂಬಲಿತ ದಿ ರೆಸಿಸ್ಟೆಂಟ್ ಫ್ರಂಟ್ ಈ ಭಯೋತ್ಪಾದಕ ಚಟುವಟಿಕೆಯ ಒಂದು ಹೊಣೆಯನ್ನು ಹೊತ್ತುಕೊಂಡಿದೆ. ಅಲ್ಲಿ ಎಂಥ ಒಂದು ಅಮಾನುಷವಾದಂಥ ಘಟನೆ ಇದು ಅಂತಂದರೆ, ಪ್ರವಾಸಿಗರ ಮೇಲೆ ದಾಳಿ ನಡೆದದ್ದು ಬಹಳ ಅಪರೂಪ. ಅಲ್ಲಿ ಒಂದೋ ಸೇನೆಯ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮೇಲೆ, ಸ್ಥಳೀಯ ಪೊಲೀಸರ ಮೇಲೆ ಇತ್ಯಾದಿ ದಾಳಿಗಳನ್ನು ನಡೆದದ್ದು ಅಲ್ಲಿ ಸರ್ವೇ ಸಾಮಾನ್ಯ. ಆದರೆ ಅಮಾಯಕ ಪ್ರವಾಸಿಗರ ಮೇಲೆ ನೇರವಾದ ದಾಳಿ ಇತ್ತೀಚಿನ ದಿನಗಳಲ್ಲಿ ನಡೆದಿರಲಿಲ್ಲ. ಅದು ನಿನ್ನೆ ನಡೆದಿದೆ. ಮಂಜುನಾಥ್ ಅವರ ಪತ್ನಿ ಹೇಳ್ತಾರೆ, ನನ್ನನ್ನು ಕೊಲ್ಲಿ, ನಮ್ಮನ್ನು ಕೊಲ್ಲಿ, ನಮ್ಮ 3 ಜನರನ್ನು ಕೊಂದಾಕಿ, ನನ್ನ ಗಂಡನನ್ನು ಒಬ್ಬರನ್ನೇ ಕೊಲ್ಲಬೇಡಿ ಅಂತ ಕೇಳಿದರೆ, ಗಂಡನನ್ನು ಕೊಂದು ಆಮೇಲೆ ಹೋಗಿ ಮೋದಿಗೆ ಹೇಳು, ಮೋದಿ ಕೋ ಬೋಲೋ ಅಂತ ಭಯೋತ್ಪಾದಕ ಹೇಳ್ದ ಅಂತ ಅವರು ಕಣ್ಣೀರ್ಗರೆತ ಹೇಳಿದರು. ವಾಪಸ್ ಬೇಗ ವ್ಯವಸ್ಥೆ ಮಾಡಿ, ಒಂದೇ ಒಂದು ಫ್ಲೈಟ್. ನಾನು ನೋಡ್ದಂಗೆ ಒಂದು 3-4 ಜನ ಇರ್ಬೋದು. ಒಬ್ರ ಹತ್ರ ಅಲ್ಲೇ ಶೂಟ್ ಮಾಡಿದ್ರಲ್ಲ, ಇಲ್ಲಿ ಬಿದ್ರಲ್ಲ, ನಾನು ಅವನಿಗೆ ಹೇಳಿದೆ
मेरे पति को मारा है ना, मुझे भी मारो ಅಂತ ನನ್ನ ಮಗನು ಬೈದ ಕುತ್ತೆ ಮುಜೆ भी ಮಾರ್ದು ಅಂತ ನೈ ಮಾರೇಂಗೆ ಮೋದಿ ಕೋ ಬೋಲ್ದು ಅಂತ ಹೇಳಿ ಹೋದ. ನಮ್ಮ ಪಕ್ಕದಲ್ಲೇ ನಿಂತಿದ್ದ ಗನ್ ಹಿಡ್ಕೊಂಡು. ನನ್ನಿಬ್ರು ಸಾಯಿಸು ಅಂದ್ಬಿಟ್ಟೆ. ನನ್ನ ಗಂಡನೇ ಇಲ್ಲ ಅಂದ್ರೆ ಎಂತ ಸರ್ ಇರೋದು. ಅದಕ್ಕಿಂತ ಬಹಳ ದುಃಖದ ಇನ್ನೊಂದು ಘಟನೆ ಅಂತಂದರೆ 5 ದಿನಗಳ ಹಿಂದೆ ಮದುವೆಯಾಗಿದ್ದ ಸೇನಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಅವರು ಪತ್ನಿ ಅಲ್ಲಿ ಹೆಣದ ಪಕ್ಕದಲ್ಲಿ ಕೂತು ರೋಧಿಸ್ತಾ ಇರೋದು, ಬಿಕ್ಕಳಿಸ್ತಾ ಇರೋದು, ಅವರು ಕೂಗ್ತಾ ಇರುವಂತಹ ದೃಶ್ಯವನ್ನು ನೋಡಿದರೆ ಕರುಳು ಕಿವುಚುತ್ತಾ ಇತ್ತು. अपने आप बोले ना मुझे थी, क्या बोलते भेलपुरी खाने से मेरा पति साइड में था, एक इंसान है उसने उसको गोली मार दी यहाँ पे. उसने बोला कि शायद मुस्लिम नहीं है, उसने उसको गोली मार दी. प्लीज आस्क फॉर हेल्प, वी डोंट नीड. ओके डोंट वरी मेरे पति का बच्चा लो. हम बचा देगा, कोई बात नहीं भैया. प्लीज भगवान, मेरे पति का बच्चा लो. हम बचा देगा, कोई बात नहीं भैया. प्लीज भगवान. क्या बोलते भेलपुरी खाने से मेरा पति साइड में था, एक इंसान है उसने उसको गोली मार दी यहाँ पे. उसने बोला कि शायद मुस्लिम नहीं है, उसने उसको गोली मार दी. प्लीज आस्क फॉर ಅಲ್ಲಿಗೆ ಹನಿಮೂನಿಗೆ ಬಂದವರು. ಆದರೆ ಈ ರೀತಿಯ ಒಂದು ಅಂತ್ಯ ತಮ್ಮ ಬದುಕಲ್ಲಿ ಘಟಿಸ್ತದೆ ಅನ್ನುವಂಥ ನಿರೀಕ್ಷೆ ಕೂಡ ಇರಲಿಲ್ಲ. ಆಮೇಲೆ ಭಯೋತ್ಪಾದಕರು ನೇರವಾಗಿ ಧರ್ಮಯುದ್ಧವನ್ನು ಸಾರಿದ್ದಾರೆ. ಈ ದೇಶದ 140 ಕೋಟಿ ಜನ, ಕಾಂಗ್ರೆಸ್ಸಿಗರು, ಇಂಡಿಕೂಟ, ಪ್ರತಿಯೊಂದರಲ್ಲೂ ರಾಜಕೀಯ ಮಾಡುವಂಥ ಈ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕು, ಇವತ್ತು ಈ ದೇಶದ ಮೇಲೆ ನಿನ್ನೆ ನಡೆದಂಥ ಭಯೋತ್ಪಾದಕ ದಾಳಿ ಪಕ್ಕಾ ಧರ್ಮಯುದ್ಧ. ಇದೇ ನಮ್ಮ ಮಂಜುನಾಥ್ ಅವರ ಪತ್ನಿ ಹೇಳುವ ಪ್ರಕಾರ ಅಲ್ಲಿ ಅಮಾಯಕರಾಗಿ ತಮ್ಮ ಗಂಡಂದಿರನ್ನು ಕಳ್ಕೊಂಡು, ಕುಟುಂಬಿಕರನ್ನು ಕಳ್ಕೊಂಡಂಥ ಹೆಣ್ಣುಮಕ್ಕಳು ರೋಧಿಸ್ತಾ ಅಲ್ಲಿಯ ಸೈನಿಕರೊಂದಿಗೆ ಅವರು ಹೇಳ್ಕೊಳ್ಳೋದನ್ನು ಗಮನಿಸಿದರೆ ಪ್ರತಿಯೊಬ್ಬರನ್ನೂ ಧರ್ಮದ ನೆಲೆಯಲ್ಲಿ ವಿಚಾರಿಸಲಾಯಿತು. ಮುಸ್ಲಿಮರು ಅಂತ ಖಚಿತ ಆದವರೆಲ್ಲ ಹಿಂದೆ ಕಳಿಸಲಾಯಿತು. ಹಿಂದೂಗಳು ಬಹುಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದನ್ನು ಖಚಿತಪಡಿಸಿಕೊಂಡ ಮೇಲೆ ಮನಸ್ಸಿಗೆ ಬಂದ ಹಾಗೆ ಗುಂಡಿನ ದಾಳಿನ ಮಾಡಲಾಯಿತು. ಟ್ರಂಪಿಂದ ಹಿಡಿದು ಪುಟಿನ್ನಿಂದ ಹಿಡಿದು ಪ್ರತಿಯೊಬ್ಬರು ಈ ದಾಳಿಯನ್ನು ಖಂಡಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ದ್ವಿಪಕ್ಷೀಯ ಮಾತುಕತೆಯನ್ನೊಂದು ಪೂರೈಸಿ ಅಲ್ಲಿ ಔತಣಕೂಟವನ್ನು ರದ್ದುಗೊಳಿಸಿ ತಕ್ಷಣ ಮೋದಿ ವಾಪಸ್ ಬಂದಿದ್ದಾರೆ. ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿ ರಾಜಕುಮಾರ ಈ ದುಷ್ಕೃತ್ಯವನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸಿದ್ದಾರೆ. ಭಯೋತ್ಪಾದಕತೆ ಅನ್ನೋದು ಕೇವಲ ಭಾರತದ ಸಮಸ್ಯೆಯಾಗಿ ಉಳಿದಿಲ್ಲ. ಮುಸ್ಲಿಂ ಭಯೋತ್ಪಾದಕತೆ, ಜೆಹಾದಿ ಚಟುವಟಿಕೆಗಳು ಕೇವಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಘಟಿಸ್ತಾ ಇಲ್ಲ. ಅದು ಇವತ್ತು ವಿಶ್ವವ್ಯಾಪಿಯಾಗಿದೆ. ವಿಶ್ವದ ಪ್ರತಿಯೊಂದು ದೇಶವನ್ನು ಕೂಡ ನಿದ್ದೆಗೆಡಿಸ್ತಾ ಇದೆ, ಕಂಗೆಡಿಸ್ತಾ ಇದೆ. ಇಲಿಗಳ ಹಾಗೆ ನುಗ್ಗುತ್ತಾರೆ, ಸೌಜನ್ಯದಿಂದ ಬರ್ತಾರೆ. ಯಾವುದೇ ಕೆಲಸವನ್ನಾದರೂ ಮಾಡ್ತೇವೆ ಅಂತ ದೇಶದ ಗಡಿಯನ್ನು ದಾಟ್ತಾರೆ. ಕೊನೆಗೆ ಅಲ್ಲಿ ಯಾವ ರೀತಿ ಬಲಿಷ್ಠರಾಗಿ ಬೆಳೀತಾರೆ ಅನ್ನೋದಕ್ಕೆ ಇವತ್ತು ಇಂಗ್ಲೆಂಡೇ ಸಾಕ್ಷಿ. ಇನ್ನು ಕೇವಲ 15ರಿಂದ 20 ವರ್ಷಗಳಲ್ಲಿ ಇಂಗ್ಲೆಂಡು ಮುಸ್ಲಿಂ ರಾಷ್ಟ್ರ ಆಗತ್ತೆ ಅನ್ನುವಂಥ ಜಾಗತಿಕ ಒಂದು ಸಮೀಕ್ಷೆಯ ಸುದ್ದಿ ಪ್ರತಿಯೊಬ್ಬರನ್ನೂ ತಲ್ಲಣಿಸ್ತಾ ಇದೆ. ಇಂಥ ಹೊತ್ತಲ್ಲಿ ಈ ರೀತಿಯ ಒಂದು ಭೀಕರ ದಾಳಿ ನಡೆದಿದೆ. ಈ ದಾಳಿಯ ಉದ್ದೇಶ ಏನು? ಭಾಳ ಸ್ಪಷ್ಟವಾಗಿದೆ. ಒಂದು, ಕಾಶ್ಮೀರಕ್ಕೆ ಹೋದಂಥ ಪ್ರತಿಯೊಬ್ಬರ ಕನಸು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಸಿಕೊಳ್ತಾ ಇರುವಂಥ ಪೆಹಲ್ಗಾಮಿಗೆ ಭೇಟಿಯನ್ನು ಕೊಡಲೇಬೇಕು. ಕಳೆದ 3-4 ದಿನಗಳಲ್ಲಿ ಪೆಹಲ್ಗಾಮಿನ ಯಾವುದೇ ಒಂದು ರೂಮು ಕೂಡ ಖಾಲಿ ಇರಲಿಲ್ಲಂತೆ. ಅಂದರೆ ಅಷ್ಟು ಜನ ಅಲ್ಲಿ ದಟ್ಟಣೆ. ಯಾಕೆಂತಂದರೆ ಅಲ್ಲಿ ವಾಹನ ಹೋಗೋದಿಲ್ಲ, ಹುಲ್ಲು ಹಾಸು, ಕಣ್ಣು ಹಾಯುವಲ್ಲಿಯವರೆಗೂ ಹುಲ್ಲು ಹಾಸು, ಹಸಿರು ಹಿಮಾಚ್ಛಾದಿತ ಪ್ರದೇಶ. ಅಲ್ಲಿ ಕುದುರೆಯ ಮೇಲೆ ಆ ಪ್ರಯಾಣ ಮಾಡುವುದೇ ಒಂದು ಸ್ವರ್ಗದ ಅನುಭೂತಿ. ಅದಕ್ಕಾಗಿ ಪ್ರತಿಯೊಬ್ಬರೂ ಹಾತೊರೆತಾರೆ. ರಜಾ ಸೀಸನ್ನು, ಅದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಅಭಿವೃದ್ಧಿಯ ಮಹಾಪರ್ವವೇ ನಡೀತಾ ಇದೆ. 370ಯನ್ನು ತೆಗೆದುಹಾಕದ ಮೇಲಂತೂ ರಸ್ತೆಗಳು, ಸುರಂಗಗಳು, ಟನಲ್ಗಳು, ಇತ್ತೀಚೆಗೆ ಮೋದಿಯವರು ಹೋಗಿ ಹಲವಾರು ಉದ್ಘಾಟನೆ ಮಾಡಿದ್ದನ್ನು ಗಮನಿಸಿದಿರಿ. ಹೊಸ ರೈಲುಗಳ ಓಡಾಟ, ಆಮೇಲೆ ನಿರಾತಂಕ ನಿರ್ಭಯದ ವಾತಾವರಣ,
ಎಷ್ಟೋ ನನ್ನ ಗೆಳೆಯರು, ನನ್ನ ಸ್ನೇಹಿತರು ಹೋಗಿ ಬಂದವರು, ಕಾಶ್ಮೀರಕ್ಕೆ ಹೋಗಿ ಬನ್ನಿರಿ, ಅಲ್ಲೋಗಿ ವಿಡಿಯೋ ಮಾಡಿರಿ. ಯಾಕೆಂತಂದರೆ ಕಾಶ್ಮೀರ ಈಗ ಅತ್ಯಂತ ಶಾಂತವಾಗಿದೆ ಮತ್ತು ಯಾವುದೇ ಪ್ರಕ್ಷುಬ್ಧತೆ ಇಲ್ಲ. ಅಲ್ಲಿಯ ಸ್ಥಳೀಯರು ನಮ್ಮನ್ನು, ಭಾರತೀಯರನ್ನು ಬೇರೆ ಯಾವುದೋ ಒಂದು ದೇಶದವರಾಗೆ ನೋಡುವ ಮನೋಭಾವ ಬದಲಾಗಿಲ್ಲ. ಆದರೆ ಪ್ರವಾಸಿಗರು ಬರ್ತಾರೆ, ನಮಗೆ ಆರ್ಥಿಕ ಚಟುವಟಿಕೆಗಳಾಗ್ತವೆ ಅನ್ನುವ ಕಾರಣಕ್ಕಾಗಿ ಆದರೂ ಅವರು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ. ಟುಲಿಪ್ ಗಾರ್ಡನ್ ಈ ಸರಿ ಸೀಸನ್ ಆರಂಭ ಆದಂದ ಇಲ್ಲಿಯವರೆಗೆ 8 ಲಕ್ಷ ಜನ, ದಾಖಲೆಯ 8 ಲಕ್ಷ ಜನ ಅಲ್ಲಿ ಭೇಟಿ ನೀಡಿದ್ದಾರೆ. ಅಲ್ಲಿ ಅತ್ಯಂತ ಸಂಯಮದಿಂದ, ಶಾಂತಿಯಿಂದ ಚುನಾವಣೆಯನ್ನು ನಡೆಸಲಾಯಿತು. ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಸ್ಥಳೀಯ ಉಮರ್ ಅಬ್ದುಲ್ಲಾ ಸರ್ಕಾರ, ನ್ಯಾಷನಲ್ ಕಾನ್ಫರೆನ್ಸಿನ ಸರ್ಕಾರ ಸ್ಥಾಪನೆ ಆಯಿತು. ಲೋಕಸಭಾ ಚುನಾವಣೆ ನಡೆಯಿತು. ದಾಖಲೆಯ ಶೇಕಡಾವಾರು ಮತದಾನ ಅಲ್ಲಿ ಅವತ್ತು ನಡೆಯಿತು. ಯಾವುದೇ ರೀತಿಯಲ್ಲೂ ಒಂದು ಭದ್ರತೆ ಮತ್ತು ವಿಶ್ವಾಸಾರ್ಹವಾದಂಥ ವಾತಾವರಣವನ್ನು ಜಮ್ಮು ಕಾಶ್ಮೀರದಲ್ಲಿ ಭಾರತ ಸರ್ಕಾರ ನೆಲೆಗೊಳಿಸುವಂಥ ಪ್ರಯತ್ನವನ್ನು ಆತ್ಯಂತಿಕವಾಗಿ ಮಾಡ್ತಾ ಇದೆ. ಅಲ್ಲಿ ಅಭಿವೃದ್ಧಿಯ ಒಂದು ಪರ್ವವನ್ನು ಗಮನಿಸಿದಂಥ ಸ್ಥಳೀಯ ಸರ್ಕಾರ, ನ್ಯಾಷನಲ್ ಕಾನ್ಫರೆನ್ಸಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ NDA ಸರ್ಕಾರದ ಇಡೀಯದಾದಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಮುಕ್ತ ಕಂಠದಿಂದ ಇತ್ತೀಚೆಗೆ ಶ್ಲಾಘಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಈ ಭಯೋತ್ಪಾದಕ ಚಟುವಟಿಕೆಗೆ ಪ್ರಾಯಶಃ ರಾಣಾ ಅವರ ಗಡೀಪಾರು 370 ತೆಗೆದದ್ದು, ಮುಖ್ಯವಾಗಿ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿ, ನಿರಾತಂಕವಾಗಿ, ನಿರ್ಭಯವಾಗಿ ಪ್ರವಾಸಿಗರಿಗೆ ಕೈ ಬೀಸಿ ಕರೀತಾ ಇರುವಂಥ ಒಂದು ವಾತಾವರಣ ಇದೆಯಲ್ಲ, ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಖ್ಯವಾಗಿ ಪಾಕಿಸ್ತಾನಕ್ಕೆ, ಭಯೋತ್ಪಾದಕರಿಗೆ ಪಾಕಿಸ್ತಾನದ ಕೈವಾಡವೇ ಇದರಲ್ಲಿ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ಪಾಕಿಸ್ತಾನದ ಅಧಿಕಾರಿ ಏನು ಹೇಳಿದರು, ಸೇನಾಧಿಕಾರಿ, ಕಾಶ್ಮೀರ ನಮ್ಮ ಗಂಟಲೋದು, ಅದನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ, ಅದನ್ನು ಸದ್ಯದಲ್ಲೇ ನಾವು ಪಡಿತೇವೆ ಅನ್ನುವಂಥ ಮಾತನ್ನು ಹೇಳಿದರು, ಹುಂಕರಿಸಿದರು. ಅದಕ್ಕೆ ತಕ್ಕಾಗಿ ಭಾರತ ಪ್ರತಿಕ್ರಿಯಿಸಿತು. ಭಾರತ ಇತ್ತೀಚಿನ ದಿನಗಳಲ್ಲಿ POKಯನ್ನು, ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ತನ್ನ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳಿಗೆ ರಣತಂತ್ರವನ್ನು ಹೆಣೆತಾ ಇದೆ. ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಭಯೋತ್ಪಾದಕರು ಜಮ್ಮು ಕಾಶ್ಮೀರ ಶಾಂತವಾಗಿಲ್ಲ, ಸುರಕ್ಷಿತವಾಗಿಲ್ಲ, ಜಮ್ಮು ಕಾಶ್ಮೀರ ಪ್ರವಾಸಿಗರಿಗೆ ನೆಮ್ಮದಿಯ ತಾಣವಾಗಿಲ್ಲ ಅನ್ನೋದನ್ನು ವಿಶ್ವಕ್ಕೆ ತೋರಿಸಬೇಕು. ಜಮ್ಮು ಕಾಶ್ಮೀರ ಮತ್ತೆ ಪ್ರಕ್ಷುಬ್ಧವಾಗಿದೆ ಅನ್ನೋದನ್ನು ವಿಶ್ವಕ್ಕೆ ನಾವು ತೋರ್ಪಡಿಸಬೇಕು. ಮತ್ತು ಹಿಂದೂಗಳನ್ನೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಬಾಂಗ್ಲಾದಲ್ಲಿಯೂ ಹಿಂದೂಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ, ಕಾಶ್ಮೀರದ ಪ್ರದೇಶದಲ್ಲಿ ಹಿಂದೂಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆದು 2% ಬಂದಿದೆ, 32% ಇದ್ದದ್ದು. ಭಾರತದಲ್ಲಂತೂ ಈಗ ಪಶ್ಚಿಮ ಬಂಗಾಳದಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಹೇಳಬೇಕಾಗಿಯೇ ಇಲ್ಲ. ಇಂಥ ಸ್ಥಿತಿಯಲ್ಲೂ ಕೂಡ ಹಿಂದೂಗಳು ಒಗ್ಗಟ್ಟಾಗ್ತಾ ಇಲ್ಲ. ನಮ್ಮ ಇಂಡಿ ಕೂಟದಂಥ ಈ ಕಾಂಗ್ರೆಸ್ಸಿಗರು ಇವತ್ತಿನವರೆಗೂ ಬಂಗಾಲದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ಮಾರಣ ಹೋಮವನ್ನು ಒಂದು ತುಟಿಯ ಕಾರಣಕ್ಕಾದರೂ, ಬಾಯಿ ಮಾತಿಗಾದರೂ ಅದನ್ನು ಖಂಡಿಸುವ ಕೆಲಸವನ್ನು ಮಾಡಿಲ್ಲ. ನಿನ್ನೆ ನಡೆದ ಭಯೋತ್ಪಾದಕತೆಯನ್ನು ಪುಣ್ಯಕ್ಕೆ ಖರ್ಗೆಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಖಂಡಿಸಿದ್ದಾರೆ. ರಾಹುಲ್ ಗಾಂಧಿಯವರು ಇಲ್ಲಿವರೆಗೆ ಖಂಡಿಸಿಲ್ಲ. ಅವರು ಯಾವ ಬಿಲದಲ್ಲಿ ಇದ್ದಾರೋ, ಅಮೆರಿಕದಲ್ಲಿ ಇದ್ದಾರೋ, ಈ ದೇಶದಲ್ಲಿ ಇದ್ದಾರೋ, ಅಥವಾ ಅಮೆರಿಕದ ನೆಲದಲ್ಲಿ ಹೋಗಿ ಚುನಾವಣೆ ವ್ಯವಸ್ಥೆ ಸರಿಯಿಲ್ಲ, ನಾವು ಮಹಾರಾಷ್ಟ್ರದಲ್ಲಿ ನಮ್ಮನ್ನು ಸೋಲಿಸಲಾಯಿತು, ಈ ಥರದ ದರಿದ್ರ ಅಂಕಿಅಂಶಗಳು ಯಾವುದೇ ರೀತಿಯಲ್ಲೂ ಅದಕ್ಕೆ ನೆಲೆ ಇಲ್ಲ. ಅಂಥ ಅಂಕಿಅಂಶಗಳನ್ನಿಟ್ಟು ಅಲ್ಲಿ ಚುನಾವಣಾ ಕಮಿಷನ್ನನ್ನು, ಭಾರತ ಮತ್ತು ಚುನಾವಣಾ ಕಮಿಷನ್ಗೆ NDA ಸರ್ಕಾರದ ಒಂದು ಒಳ ಒಪ್ಪಂದ ಇತ್ಯಾದಿ, ಅವರಿಗೆ ವಿದೇಶ ನೆಲದಲ್ಲಿ ಭಾರತದ ಮಾನ ತೆಗೆದೇ ಇದ್ದರೆ ಅವರಿಗೆ ನಿದ್ದೆನೇ ಬರುವುದಿಲ್ಲ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತ ಸರ್ಕಾರದ ಒಂದು ರೀತಿಯ ವೈಫಲ್ಯವೂ ಕಾಣ್ತಾ ಇದೆ ನಿನ್ನೆ ನಡೆದ ಘಟನೆಯಲ್ಲಿ. ಏನು ಅಂತಂದರೆ, ಪೆಹಲ್ಗಾಮ್ ಪ್ರವಾಸಿಗರ ಸ್ವರ್ಗ ಸದೃಶವಾದಂಥ ಸ್ಥಳ. ಕಾಶ್ಮೀರಕ್ಕೆ ಹೋಗುವಂಥ ಪ್ರತಿಯೊಬ್ಬರು ಪೆಹಲ್ಗಾಮ್ಗೆ ಹೋಗಲೇಬೇಕು, ಹೋಗ್ತಾರೆ.
ಅಂಥ ಪ್ರದೇಶದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಯಾಕಾಯಿತು? ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಅಂದರೆ ಕಾಶ್ಮೀರ, ಜಮ್ಮು ಕಾಶ್ಮೀರ ನಿರಾಳವಾಗಿದೆ, ಭಯಮುಕ್ತವಾಗಿದೆ ಅನ್ನುವ ಕಾರಣಕ್ಕಾಗಿ ರಿಲ್ಯಾಕ್ಸ್ ಆದ್ರ? ಈ ಪ್ರಶ್ನೆಯೂ ಕಾಡ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಕಿಕ್ಕಿರಿದ ಪ್ರವಾಸಿಗರು, ಅಂಥ ಸಂದರ್ಭದಲ್ಲೂ ಸೇನೆಯ ಸಮವಸ್ತ್ರ ವಸ್ತ್ರವನ್ನು ಧರಿಸಿ ವಿತ್ ವೆಪನ್ 5 ಜನ ಭಯೋತ್ಪಾದಕರು ಎಂಟ್ರಿ ಆಗ್ತಾರೆ ಅಂತಾದರೆ ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ, ಸೇನಾ ವ್ಯವಸ್ಥೆ, ನಮ್ಮ ಭದ್ರತಾ ವ್ಯವಸ್ಥೆ ಏನಾಗಿತ್ತು ಅನ್ನುವ ಪ್ರಶ್ನೆಯನ್ನು ಪ್ರತಿಪಕ್ಷದವರು ಕೇಳಬೇಕಾಗಿಲ್ಲ, ಈ ದೇಶದ ಜನ ಕೇಳ್ತಾ ಇದ್ದಾರೆ, ಕೇಳಬೇಕು. ಆದರೆ ಒಂದು ನೆನಪಿಡಿ, ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಕೇಂದ್ರ ಸರ್ಕಾರವನ್ನು ಮೂದಲಿಸಬೇಕಾಗಿಲ್ಲ. ಇಡೀ ದೇಶ ಬಹಳ ದೊಡ್ಡ ದೇಶ, ಬಹಳ ದೊಡ್ಡ ದೇಶ, ಬಹಳ ಪ್ರಕ್ಷುಬ್ಧವಾದಂಥ ವಾತಾವರಣದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಂಥ ಅಥವಾ ಮಣಿಪುರದಂಥ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಜಾರಿಗೆ ಬಂದ ಮೇಲೆ ಭಾರತದ ಒಳಗಡೆ ಕೂಡ ಬೇರೆ ಬೇರೆ ರೀತಿಯ ಆತಂಕಗಳಿದೆ. ಹಾಗಾಗಿ ಎಲ್ಲೋ ಒಂದು ಸಣ್ಣ ದೋಷ ಆಗಿದೆ, ಆದರೆ ಈ ದೋಷ ಆಗಬಾರದ ದೋಷ. ಪ್ರವಾಸಿಗರಿಗೆ ಜಮ್ಮು ಕಾಶ್ಮೀರದಲ್ಲಿ ಎಂಥ ರಕ್ಷಣೆಯನ್ನು ನೀವು ಕೊಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಯಾವ ನಂಬಿಕೆಯಲ್ಲಿ ನಾವು ಜಮ್ಮು ಕಾಶ್ಮೀರಕ್ಕೆ ಕಾಲಿಡಬೇಕು? ಇವತ್ತಿನ ದಿನದ ಲೆಕ್ಕಾಚಾರವನ್ನು ನೋಡುತ್ತಿದ್ದರೆ ಕರ್ನಾಟಕದ 2 ಇವತ್ತು ಬಲಿಯಾದಂಥ ಹಿನ್ನೆಲೆಯಲ್ಲಿ ಕಾಶ್ಮೀರಕ್ಕೆ ಪ್ರಯಾಣ ಮಾಡಬೇಕಾಗಿತ್ತಂತ 1 ಲಕ್ಷ ಪ್ರವಾಸಿಗರನ್ನು ತಡೆಯಲಾಗಿದೆ. ಈ ಒಂದು ಭಯೋತ್ಪಾದಕ ಚಟುವಟಿಕೆ ವಿಶ್ವದ ಖಂಡನೆಗೆ ಗುರಿಯಾಗಿದೆ. ಆದರೆ ಭಯೋತ್ಪಾದಕರು ಅವರ ಉದ್ದೇಶವನ್ನು ಈಡೇರಿಸಿಕೊಂಡಿದ್ದಾರೆ. ಭಯೋತ್ಪಾದಕರಿಗೆ ಬಹಳ ಸ್ಪಷ್ಟವಾದಂಥ ಉದ್ದೇಶ ಇತ್ತು. ಒಂದು, ಹಿಂದೂ ಧರ್ಮೀಯರನ್ನು ಟಾರ್ಗೆಟ್ ಮಾಡುವುದು. ಇನ್ನೊಂದು, ಜಮ್ಮು ಕಾಶ್ಮೀರದ ಪ್ರಯಾಣ ಸುರಕ್ಷಿತವಾಗಿಲ್ಲ, ಭಯೋತ್ಪಾದಕ ಚಟುವಟಿಕೆ ಇನ್ನೂ ನೆಲಗತ ಆಗಿಲ್ಲ, ನಾವಿನ್ನೂ ಜೀವಂತವಾಗಿದ್ದೇವೆ ಮತ್ತು ನಿಮ್ಮನ್ನು ಸುರಕ್ಷಿತವಾಗಿ ತಿರುಗಾಡಲಿಕ್ಕೆ ಬಿಡೋದಿಲ್ಲ, ನೀವು ಯಾರೂ ಇಲ್ಲಿಗೆ ಕಾಲಿಡಬೇಡಿ. ಈ ಸಂದೇಶವನ್ನು ಈ ಭಯೋತ್ಪಾದಕ ಕೃತ್ಯ ಬಹಳ ಸ್ಪಷ್ಟವಾಗಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈ ಘಟನೆಗೆ ಕೆರಳಿದ ಭಾರತದ ಕ್ಷಿಪ್ರ ಕಾರ್ಯಾಚರಣೆಯ ಒಂದು ಸ್ಥಿತಿಗತಿಗಳನ್ನು ಕಂಡಾಗ ಸ್ವತಃ ಜಮ್ಮು ಕಾಶ್ಮೀರಕ್ಕೆ ಅಮಿತ್ ಶಾ ಹೋಗಿ ಅಲ್ಲಿ ಮೊಕ್ಕಾಮು ಹೂಡಿದ್ದನ್ನು ನೋಡಿದಾಗ, ರಾಜಭವನದಲ್ಲಿ ಅಹೋರಾತ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಸೇನೆಯೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದದ್ದನ್ನು ಗಮನಿಸಿದರೆ ಭಾರತ ತಕ್ಷಣಕ್ಕೆ ಪ್ರತಿಕ್ರಿಯಿಸುವಂಥ ಸಾಧ್ಯತೆ 100ಕ್ಕೆ 100 ಅನ್ನೋದು ಪಾಕಿಸ್ತಾನಕ್ಕೆ ಖಚಿತವಾಗಿದೆ. ಪಾಕಿಸ್ತಾನ ಇಡೀದಾದಂಥ ಭಾರತದ ಗಡಿಯಲ್ಲಿ ತನ್ನ ವಾಯು ಪಡೆಯನ್ನು ಸನ್ನದ್ಧಗೊಳಿಸಿಟ್ಟಿದೆ. ಅದು ಅತ್ಯಂತ ಆತಂಕಕ್ಕೊಳಗಾಗಿದೆ. ಯಾಕೆಂತಂದರೆ ಭಾರತ ಬಲಿಷ್ಠವಾಗಿದೆ. ಮೋದಿಯಂಥ ಪ್ರಧಾನಿ, ಅಮಿತ್ ಶಾನಂಥ ಗೃಹ ಮಂತ್ರಿ, ಆಮೇಲೆ ಜೈಶಂಕರ್ ಅಂತ ವಿದೇಶಿ ಮಂತ್ರಿ, ಎಲ್ಲರೂ ಇವತ್ತು ಯಾವ ರೀತಿಯಲ್ಲಿ ಇದನ್ನು ಭಾವಿಸಬಹುದು ಮತ್ತು ಯಾವ ರೀತಿ ಪ್ರತಿಕ್ರಿಯಿಸಬಹುದು, ಪುಲ್ವಾಮಾ ದಾಳಿಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡಿದೆವು, ಬಾಲಾಕೋಟ್ ಘಟನೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡಿತ್ತು ಭಾರತ, ಇದೆಲ್ಲದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ನಿನ್ನೆಯಿಂದಲೇ ತರಗುಡ್ತಾ ಇದೆ. ಆದರೆ ಆಗಬಾರದ್ದು ಆಗಿ ಹೋಗಿದೆ. ಅಮಾಯಕ ಪ್ರವಾಸಿಗರ 27 ಬಲಿ ಪಡೆದ ಈ ಭಯೋತ್ಪಾದಕರ ದುಷ್ಕೃತ್ಯ ಇದೆಯಲ್ಲ, ಅಮಾನುಷತೆ, ಹೇಯ ಕೃತ್ಯ, ಇದಕ್ಕೆ ಯಾವ ಅಕ್ಷರಗಳಲ್ಲಿ ಖಂಡಿಸಬೇಕು ಹೇಳಿ? ಭಯೋತ್ಪಾದಕರಿಗೆ ಧರ್ಮವಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿಯವರೆಗೆ, ಆದರೆ ಭಯೋತ್ಪಾದಕರಿಗೆ ಧರ್ಮವೇ ಮೂಲ ಅನ್ನೋದನ್ನು ನಿನ್ನೆಯ ಭಯೋತ್ಪಾದಕತೆಯ ಚಟುವಟಿಕೆ ಕಲಿಸಿಕೊಟ್ಟಿದ್ದೇನೆ ಭಾರತಕ್ಕೆ. ಭಾರತದಲ್ಲಿ ನಿಂತ್ರೆ ಕುಂತ್ರೆ ತುಷ್ಟೀಕರಣದ ರಾಜಕಾರಣ, ಮುಸ್ಲಿಮರ ಓಲೈಕೆ, ಇದೇ ದೇಶದ ಮುಸ್ಲಿಮರು ಬಹುತೇಕ ಜನ ಇದೇ ಭಯೋತ್ಪಾದಕ ಚಟುವಟಿಕೆಗೆ, ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಿಂತು ಪಾಕಿಸ್ತಾನಕ್ಕೆ ಜೈ ಅಂತಂದ್ರಲ್ಲ ವಿಧಾನಸೌಧದಲ್ಲಿ, ಆ ಬಡ್ಡಿ ಮಕ್ಕಳು ಈಗ ಕೇಳಬೇಕು ನಾವು, ಏನು ಮಾಡ್ತಾ ಇದ್ದೀರಿ, ಏನು ಹೇಳ್ತಾ ಇದ್ದೀರಿ, ಏನು ಪ್ರತಿಕ್ರಿಯಿಸ್ತೀರಿ ಈ ಘಟನೆಗೆ ಅಂತ.
ನಮ್ಮ ದೇಶದ ಅನ್ನ ನೀರು ಉಂಡುಕೊಂಡು ಇಲ್ಲಿ ಅಧಿಕಾರವನ್ನು ಚಲಾಯಿಸಿಕೊಂಡು ಇಲ್ಲಿ ಎಮ್ಮೆ ಗೂಳಿಗಳ ಹಾಗೆ ಮೆಂದು ಇಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತಿರಲ್ಲ, ಈ ಘಟನೆಗೆ ಏನು ಹೇಳ್ತೀರಿ? ಪಕ್ಕ ಡಿವೈಡ್ ಮಾಡಿದ್ದಾರೆ ಅವರು, ಮುಸ್ಲಿಮರನ್ನೆಲ್ಲ ಕಳಿಸಿದ್ದಾರೆ. ಅದರಲ್ಲೂ ಎಂಥ ಹೀನ ಮತ್ತು ಹೇಯ ಅಂದರೆ, ಅವರನ್ನು ಗುಂಡಿಕ್ಕುವ ಮೊದಲು ಅವರ ಬಟ್ಟೆಯನ್ನು ಬಿಚ್ಚಿ ಅವರು ಸುನ್ನತ್ ಮಾಡಿದಾರ ಇಲ್ವ ನೋಡಬೇಕು ಅಂತ. ಇದಕ್ಕಿಂತ ಒಂದು ಅಮಾನುಷ್ಯ ಕೃತ್ಯ ಇರಲಿಕ್ಕೆ ಸಾಧ್ಯವೇ ಇನ್ನೆಲ್ಲಾದರೂ? ಇಷ್ಟಾದರೂ ನಮಗೆ ರಕ್ತ ಕುದಿಯುವುದಿಲ್ಲ ಯಾಕೆ? ಇಷ್ಟಾದರೂ ಈ ದೇಶದ 80-88% ಹಿಂದೂಗಳಿಗೆ ನಾವು ಒಗ್ಗಟ್ಟಾಗಬೇಕು ಅಂತ ಅನಿಸೋದಿಲ್ಲ ಯಾಕೆ? ಜಾತಿ ಗಣತಿಯ ಹೆಸರಿನಲ್ಲಿ ಹಿಂದೂ ಅನ್ನುವಂಥ, ಸನಾತನ ಅನ್ನುವಂಥ ಶಬ್ದವನ್ನೇ ಇರಾಡಿಕೇಟ್ ಮಾಡಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ, ನೆನಪಿಡಿ. ಇನ್ನು ಒಂದು ದಿನ ಜಾತಿ ಹೆಸರಿನಲ್ಲಿ ಈ ದೇಶವನ್ನು ಗಮನಿಸಲಾಗ್ತದೆ, ಧರ್ಮದ ಹೆಸರಿನಲ್ಲಿ ಅಲ್ಲ. ಸನಾತನತೆಯು ಉಳಿಯುವುದಿಲ್ಲ, ಹಿಂದುತ್ವವನ್ನು ಉಳಿಸುವುದಿಲ್ಲ ಅನ್ನುವಂಥ ಒಂದು ಟ್ರಂಪ್ ಕಾರ್ಡನ್ನು ಜಾತಿ ಗಣತಿಯ ಹಿನ್ನೆಲೆಯಲ್ಲಿ ಬಿಟ್ಟಿದ್ದಾರೆ, ನೆನಪಿಡಿ. ಇಲ್ಲಿ ಗೌಡರು ಇರ್ತಾರೆ, ಲಿಂಗಾಯತರು ಇರ್ತಾರೆ, ಬ್ರಾಹ್ಮಣರು ಇರ್ತಾರೆ, ಹಿಂದೂಗಳಿರುವುದಿಲ್ಲ. ನೀವು ಯಾರು ಅಂತಂದ್ರೆ ನಾವು ಗೌಡರು, ನೀವು ಯಾರು ಅಂದ್ರೆ ನಾವು ಲಿಂಗಾಯತರು. ಇಂಥ ಪ್ರಕ್ಷುಬ್ಧವಾದಂಥ ಪರಿಸ್ಥಿತಿಯಲ್ಲಿ ನಿನ್ನೆ ನಡೆದ ಭಯೋತ್ಪಾದಕ ಚಟುವಟಿಕೆ ಭಾರತೀಯರ ಕಣ್ತೆರೆಸಬೇಕು, ಹಿಂದೂಗಳ ಕಣ್ತೆರೆಸಬೇಕು, ಸನಾತನಿಗಳ ಕಣ್ತೆರೆಸಬೇಕು. ಅದರ ಜೊತೆಗೆ ಈ ದೇಶದಲ್ಲಿ ಇಂದಾದರೂ ಇಂಥ ಹೇಯ ಕೃತ್ಯದ ಪ್ರತಿಭಟನಾರ್ಥಕವಾಗಿ ಪ್ರತಿಕ್ರಿಯಾತ್ಮಕವಾಗಿ ರಾಜಕೀಯ ಪಕ್ಷಗಳು ಒಂದಾಗಬೇಕು ಮತ್ತು ಒಂದಾಗಿ ಇದಕ್ಕೆ ಪ್ರತಿಕ್ರಿಯಿಸಬೇಕು. ಆ ಮಟ್ಟದಲ್ಲಾದರೂ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಾವು ಭಾರತೀಯರು, ನಾವು ಈ ದೇಶಿಕರು ಅನ್ನೋದನ್ನು ತೋರ್ಪಡಿಸಬೇಕಾದಂಥ ಒಂದು ಆತ್ಯಂತಿಕ ಕ್ಷಣ ನಮ್ಮೆದುರು ನಿಂತಿದೆ. ಮೋದಿ ಗುಡುಗಿದ್ದಾರೆ, ಮೋದಿ ಪ್ರತಿಕ್ರಿಯಿಸ್ತಾರೆ, ಮೋದಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈ ಉಮರ್ ಅಬ್ದುಲ್ನಂಥ ಪಿಂಡಗಳಿದೆಯಲ್ಲ, ಅವರು ಅಧಿಕಾರಕ್ಕಾಗಿ ಮಾತ್ರ ಅಲ್ಲಿ ಕೂತ್ಕೊಳ್ತಾರೆ ಹೊರತು ಅವರ ಚಿತ್ತ, ಅವರ ಪ್ರಯತ್ನ, ಅವರ ಒಳಶಾಮೀಲು, ಅವರ ಎಲ್ಲ ಷಡ್ಯಂತ್ರ ಅದು ಪಾಕಿಸ್ತಾನದ ಭಯೋತ್ಪಾದಕರೊಟ್ಟಿಗೆ ಇದೆ ಅನ್ನೋದರ ಬಗ್ಗೆ ಅಲ್ಲಿ ಮತ್ತೆ ಮರು ಮಾತೇ ಬೇಕಾಗಿಲ್ಲ. ಅವರು ನಿನ್ನೆ ಖಂಡಿಸಿದ್ದಾರೆ. ಇವತ್ತು ಮುಫ್ತಿ ಅವರ ನೇತೃತ್ವದಲ್ಲಿ ಅಲ್ಲಿ ಬಂದ್ ಕರೆ ಕೊಡಲಾಗಿದೆ. ಅವೆಲ್ಲವೂ ಸತ್ಯ. ಆದರೆ 370 ತೆಗಿಲಿಕ್ಕೆ ಹೊರಟಾಗ ರಕ್ತ ಹರಿಸ್ತೇವೆ. ಕಾಶ್ಮೀರಿಗಳ ಪಂಡಿತರ ಮಾರಣ ಹೋಮ ನಡೆತಲ್ಲ 90ರ ದಶಕದಲ್ಲಿ, ಅಲ್ಲಿಂದ ಇಲ್ಲಿಯವರೆಗೆ ಸ್ಥಳೀಯ ಪ್ರತಿಯೊಂದು ಸರ್ಕಾರದ ರಾಜಕಾರಣಿಗಳ ಒಟ್ಟು ಒಳ ಸಂಬಂಧ ಎಲ್ಲಿತ್ತು ಅದು ಪಾಕಿಸ್ತಾನದ ಜೊತೆಗಿತ್ತ, ಭಾರತದ ಜೊತೆಗಿತ್ತ ಅಂತ ನಮಗೆ ಅರ್ಥ ಆಗಿದೆ. ನಿನ್ನೆಯ ಚಟುವಟಿಕೆಯಲ್ಲಿ ಕೂಡ ಸ್ಥಳೀಯ ಸರ್ಕಾರವನ್ನು ವಿಚಾರಣೆಗೆ ಒಳಪಡಿಸಬೇಕು. ಈ ನಿರ್ಣಾಯಕವಾದಂಥ ಈ ದಾಳಿಯನ್ನು ಭಾರತ ಸರ್ಕಾರ ಖಂಡಿತವಾಗಿ ಪ್ರತಿಕ್ರಿಯಿಸದೇ ಇದ್ದರೆ, ಇದಕ್ಕೆ ಒಂದು ಉಗ್ರವಾದಂಥ ಪ್ರತಿಭಟನಾತ್ಮಕವಾದಂಥ ಅಸ್ತ್ರವನ್ನು ಬಳಸದೇ ಇದ್ದರೆ ಮುಂದಿನ ದಿನಗಳು ಬಹಳ ಭಯಾನಕವಾಗಿದೆ. ಆದರೆ ಧರ್ಮದ ನೆಲೆಯಲ್ಲಿ ಹಿಂದೂಗಳು ಅಂತ ಅವರನ್ನು ಗುರುತಿಸಿ ಮುಸ್ಲಿಮರನ್ನೆಲ್ಲ ಕಳಿಸಿ ಇಲ್ಲಿ ಗುಂಡಿನ ದಾಳಿ ಮಾಡಿರೋದು ಇದೆಯಲ್ಲ, ಇದರಂಥ ಹೇಯ ಮತ್ತು ಬರ್ಬರತೆ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದಕರು ಅವರ ಧರ್ಮ ರಕ್ಷಣೆಗೆ ಜೆಹಾದಿಗಳ ಹೆಸರಿನಲ್ಲಿ ಅಲ್ಲಿ ಏನೋ ಸ್ವರ್ಗದಲ್ಲಿ ನಮಗೇನೋ ಒಂದು ಮಹಾನ್ ಸುಖ ಸಿಗ್ತದೆ ಅನ್ನುವಂಥ ಭ್ರಮೆಯಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ. ನಿಮಗೆ ಹೆಂಡತಿ ಮಕ್ಕಳಿಲ್ವಾ? ನಿಮಗೆ ಸಂಸಾರ ಇಲ್ವಾ? ಆ ಕುಟುಂಬಿಕರು ಅಲ್ಲಿ ಪ್ರವಾಸಕ್ಕೆ ಅಂತ ಬಂದವರನ್ನು ಈ ರೀತಿ ಅಮಾನುಷವಾಗಿ ಗುಂಡಿಟ್ಟು ಕೊಲ್ತೀರಿ ಅಂತ ಆದರೆ ಈ ಭಯೋತ್ಪಾದಕರಿಗೆ ಮಾನವೀಯತೆ ತೋರಿಸ್ಬೇಕಾ? ಇದೇ ರಾಣ ಗಡಿಪಾರಾಗಿ ಭಾರತಕ್ಕೆ ಬಂದ ನಂತರ ಕಾಂಗ್ರೆಸ್ಸಿಗರು ಏನಂದ್ರು? ಅವರನ್ನು ಸರಿಯಾದ ರೀತಿಯಲ್ಲಿ ರಕ್ಷಣಾತ್ಮಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ವಿಚಾರಣೆ ನಡೆಸಬೇಕು, ಅವರಿಗೆಲ್ಲ ಸೌಲಭ್ಯವನ್ನು ಕೊಡಬೇಕು. ದರಿದ್ರ ಬಡ್ಡಿ ಮಕ್ಕಳ, ನಿಮಗೆ ಹೆಂಡತಿ ಮಕ್ಕಳಿಲ್ವಾ? ಅಲ್ಲ, ನಿನ್ನೆ ಹಿಂದೂಗಳ ಮುಸ್ಲಿಮರಂತ ನೋಡಿ ಕೊಂದ್ರಲ್ಲ ಇದೇ ಭಯೋತ್ಪಾದಕರು, ಇದೇ ರಾಣನ ಸಂಬಂಧಿಗಳು, ಕಾಂಗ್ರೆಸ್ಸಿನ ನೆಂಟರು.
ಈಗಾದರೂ ಅರ್ಥ ಆಗ್ಬೇಕಲ್ಲ ನಿಮಗೆ. ಈ ರಾಣನನ್ನ ಗಡಿಪಾರುಗೊಳಿಸಿದ್ದಕ್ಕೆ ಅದು ಪ್ರತಿಕ್ರಿಯಾತ್ಮಕವಾಗಿ ಪ್ರತಿಭಟನಾತ್ಮಕವಾಗಿ ನಿನ್ನೆ ನಡೆದಂಥ ದಾಳಿ ಅನ್ನೋದು ಈವರೆಗಿನ ತನಿಖೆಯಲ್ಲಿ NIA ತನಿಖೆಯಲ್ಲಿ ಮೊದಲು ಬಂದಂಥ ಸುದ್ದಿ. ಈ ಘಟನೆಯ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು NIAಗೆ ವಹಿಸಲಾಗಿದೆ. ಕಾಂಗ್ರೆಸ್ಸಿಗೆ ಈಗಾದರೂ ಜ್ಞಾನೋದಯ ಆಗಬೇಕು. ರಾಣನಂತವರನ್ನು ಸಪೋರ್ಟ್ ಮಾಡಿದರೆ, ರಾಣನಂತವರನ್ನು ಸಪೋರ್ಟ್ ಮಾಡುವ ಮೂಲಕ ಈ ದೇಶದ ಮುಸ್ಲಿಮರನ್ನು ನಾವು ಸಂತುಷ್ಟಗೊಳಿಸ್ತೇವೆ, ಆ ಮೂಲಕ ನಾವು ವೋಟ್ ಬ್ಯಾಂಕಿನ ರಾಜಕಾರಣ ಮಾಡ್ತೀರಿ ಅಂತ ಆದರೆ ನಿಮ್ಮಂಥ ನೀಚ ಸಂತತಿ ಇನ್ನೊಂದಿಲ್ಲ ಅನ್ನೋದನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕ ಭಾವಿಸುವ ದಿನಗಳ ದೂರ ಇಲ್ಲ, ನೆನಪಿಡಿ. ಈ ಭಯೋತ್ಪಾದಕ ಚಟುವಟಿಕೆ ಭಾರತದ ಆಂತರಿಕ ರಾಜಕೀಯದ ಒಟ್ಟು ವೈಫಲ್ಯವನ್ನು ಕೂಡ ಪ್ರತಿನಿಧಿಸ್ತದೆ. ಭಾರತದಲ್ಲಿ ನಾವು ಎಷ್ಟೊತ್ತಿಗೂ ನುಗ್ಗಬಹುದು, ಏನು ಬೇಕಾದ್ರೂ ಮಾಡಬಹುದು, ಯಾಕೆಂತಂದ್ರೆ ಅಲ್ಲಿಯ ಪ್ರತಿಪಕ್ಷವೇ ನಮ್ಮ ಪರವಾಗಿ ನಿಲ್ತದೆ ಅನ್ನುವಂಥ ವಿಶ್ವಾಸ ಭಯೋತ್ಪಾದಕರಲ್ಲಿ ಹುಟ್ಟಿದೆ. ನೀವು ಹುಟ್ಟಿ ಹಾಗೆ ನಡ್ಕೊಂಡಿದ್ದೀರಿ. ರಾಣನ ಪರವಾಗಿ ಈ ದೇಶದ ಯಾವುದೇ ಒಬ್ಬ ನಾಗರಿಕನು, ರಾಜಕೀಯದವ್ರು ಬಿಡಿ, ಯಾವುದೇ ಒಬ್ಬ ನಾಗರಿಕನು ಅವರ ಪರವಾಗಿ ಮಾತಾಡಬಾರ್ದಿತ್ತು. ಯಾಕೆಂತಂದರೆ ಇಂಥದ್ದೇ ಘಟನೆಯನ್ನು ಎಷ್ಟು ಮಾಡಿಲ್ಲ ಇವರು, ಎಷ್ಟು ಮಾಡಿಲ್ಲ. ಈ ಭಯೋತ್ಪಾದಕರ ಗುಂಡಿನ ಮೊರತಕ್ಕೆ, ಹಿಂಸಾಕೃತ್ಯಕ್ಕೆ, ಬೀಭತ್ಸ ಒಂದು ಘಟನೆಗೆ ತುತ್ತಾದಂಥ ಒಂದು 10 ಮೇಜರ್ ಇನ್ಸಿಡೆಂಟ್ಗಳನ್ನು ನಿಮ್ಮ ಕಣ್ಣೆದುರು ಇಡ್ಬೋದಾ? ದಯವಿಟ್ಟು ಕ್ಷಮಿಸಿ, ವಿಡಿಯೋ ಸ್ವಲ್ಪ ಉದ್ದಾಗ್ತಾ ಇದೆ. ಆದರೆ ಇಂಥ ಬರ್ಬರ ಕೃತ್ಯವನ್ನು ಕಣ್ಣೆದುರು ಇಟ್ಕೊಂಡು ಮಾತಾಡುವಾಗ ಭಾವೋದ್ವೇಗಕ್ಕೆ ಒಳಗಾಗ್ತೇವೆ ನಾವು. ನಮ್ಮ ಯಾವುದೇ ರೀತಿಯ ತಪ್ಪು ಮಾಡದೇ ಇದ್ದಂಥವ್ರು 5 ದಿನದ ಹಿಂದೆ ಮದುವೆಯಾದಂಥ ನೌಕಾಪಡೆಯ ಅಧಿಕಾರಿಯ ಆ ಪತ್ನಿಯ ಆ ರೋದನ ನಿಮ್ಮ ಕಿವಿಗೆ ಕಣ್ಣಿಗೆ ರಾಚಿದಾಗ ಆಗುವ ಪ್ರತಿಕ್ರಿಯೆ ಏನು? ಏನಾಗಬೇಡ ನಮಗೆ. ಈ 2000 ನಂತರ ನಡೆದಂಥ ಮೇಜರ್ ಒಂದು 10 ಭಯೋತ್ಪಾದಕ ಚಟುವಟಿಕೆಯನ್ನು ನಿಮ್ಮ ಕಣ್ಣೆದುರಿಡ್ತೇನೆ. ಯಾಕೆಂದರೆ ರಾಜಕೀಯ ಕಾರಣಕ್ಕಾಗಿ ರಾಣನಂತವರನ್ನು ಇಲ್ಲಿ ಸಪೋರ್ಟ್ ಮಾಡ್ತಾರಲ್ಲ ಈ ಪಾಖಂಡಿಗಳು, ಅವರು ಎಂಥ ಒಂದು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾರಣಕ್ಕಾಗಾದರೂ ಈ ಲಿಸ್ಟನ್ನು ನೀವು ಗಮನಿಸಬೇಕು. ಮಾರ್ಚ್ 21, 2000ನೇ ಇಸ್ವಿ ಅನಂತನಾಗ್ ಜಿಲ್ಲೆಯ ಚಟ್ಟಿಸಿಂಗ್ಪುರ ಗ್ರಾಮದಲ್ಲಿ ಸಿಖ್ ಸಮುದಾಯವನ್ನು ಗುರಿಯಾಗಿಸಿ ಉಗ್ರರ ದಾಳಿ, 36 ಮಂದಿ ಸಾವು. ಆಗಸ್ಟ್ 2020 ನುನ್ವಾನ್ ಬೇಸ್ ಕ್ಯಾಂಪ್ನಲ್ಲಿ ದಾಳಿ, 24 ಅಮರನಾಥ್ ಯಾತ್ರಿಕರು ಸೇರಿ 32 ಮಂದಿ ಸಾವು. ಜುಲೈ 2001 ಶೇಷನಾಗ್ ಬೇಸ್ ಕ್ಯಾಂಪ್ನಲ್ಲಿ ಅಮರನಾಥ್ ಯಾತ್ರಿಕರನ್ನು ಗುರಿಯಾಗಿಸಿ ದಾಳಿ, 13 ಮಂದಿ ಬಲಿ. ಅಕ್ಟೋಬರ್ 1, 2001 ಶ್ರೀನಗರದಲ್ಲಿರುವ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ಶಾಸಕಾಂಗ ಸಂಕೀರ್ಣದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ, 36 ಮಂದಿ ಸಾವು. 2002 ಚಂದನ್ವಾರಿ ಬೇಸ್ ಕ್ಯಾಂಪ್ನ ಮೇಲೆ ದಾಳಿ, 11 ಅಮರನಾಥ್ ಯಾತ್ರಿಕರು ಸಾವನ್ನಪ್ಪಿದರು. ನವೆಂಬರ್ 23, 2002 ಜಮ್ಮು ಶ್ರೀನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ IED ಸ್ಫೋಟ, 9 ಭದ್ರತಾ ಪಡೆ ಸಿಬ್ಬಂದಿ, 3 ಮಹಿಳೆಯರು, 2 ಮಕ್ಕಳು ಸೇರಿ 19 ಮಂದಿಯ ಸಾವು. ಮಾರ್ಚ್ 23, 2003 ಪುಲ್ವಾಮಾ ಜಿಲ್ಲೆಯ ನಂದಿಮಾರ್ಗ್ ಗ್ರಾಮದಲ್ಲಿ ದಾಳಿ, 11 ಮಹಿಳೆಯರು ಮತ್ತು 2 ಮಕ್ಕಳು ಸೇರಿದಂತೆ ಕನಿಷ್ಠ 24 ಕಾಶ್ಮೀರಿಗಳ ಬಲಿ. ಜೂನ್ 13, 2005 ಪುಲ್ವಾಮಾದ ಜನದಟ್ಟಣೆಯ ಮಾರುಕಟ್ಟೆಯಲ್ಲಿ ಸ್ಫೋಟಕಗಳು ತುಂಬಿದ್ದ ಕಾರು ಸ್ಫೋಟ, 13 ಮಂದಿ ಸಾವು, 100ಕ್ಕೂ ಹೆಚ್ಚು ನಾಗರಿಕರು ಗಾಯ. ಜೂನ್ 12, 2006 ಕುಲ್ಗಾಮ್ನಲ್ಲಿ ನಡೆದಿದ್ದ ಭಯೋತ್ಪಾದಕ ದಾಳಿ, 9 ನೇಪಾಳಿ ಮತ್ತು ಬಿಹಾರಿ ಕಾರ್ಮಿಕರು ಸಾವು. ಜೂನ್ 10, 2017 ಕುಲ್ಗಾಮ್ನಲ್ಲಿ ಅಮರನಾಥ್ ಯಾತ್ರೆಯ ಯಾತ್ರಿಕರಿದ್ದ ಬಸ್ ಮೇಲೆ ಅಟ್ಟಹಾಸ, 8 ಮಂದಿ ಸಾವು. ಪುಲ್ವಾಮಾ ದಾಳಿ ಇತ್ಯಾದಿಯನ್ನು ಗಮನಿಸಿದ್ದೀರಿ. 90ರ ದಶಕದಲ್ಲಿ ನಡೆದಂಥ ಕಾಶ್ಮೀರಿ ಪಂಡಿತರ ಮಾರಣ ಹೋಮವನ್ನು ಗಮನಿಸಿದ್ದೀರಿ. ಇವೆಲ್ಲದರನ್ನ ಗಮನಿಸಿ 10 ಘಟನೆಯನ್ನು 2000 ನಂತರದ್ದು, ಇದರ ಮೊದಲೊಂದಲ್ಲ, ಇದನ್ನು ಗಮನಿಸಿದರೂ ಗೊತ್ತಾಗುತ್ತೆ ಭಯೋತ್ಪಾದಕತೆಯ ಅಟ್ಟಹಾಸ ಎಂಥ ಒಂದು ದುಷ್ಕೃತ್ಯಕ್ಕೆ ಮುಂದಾಗ್ತದೆ, ಅದು ಎಂಥ ಒಂದು ಅಮಾಯಕರನ್ನು ಬಲಿ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಇತ್ತೀಚೆಗಿನ ಅವರ ಬದಲಾವಣೆ ಅಂದೆಂದರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು, ಮುಸ್ಲಿಮರನ್ನು ಬಚಾವ್ ಮಾಡ್ತಾ ಇರುವಂಥದ್ದು. ಇದನ್ನು ನೋಡಿಯೂ ಕೂಡ ಕಾಂಗ್ರೆಸ್ಸಿನಂಥವರು ರಾಣಾ ಅವರನ್ನು ಒಂದು ಸಪೋರ್ಟ್ ಮಾಡ್ತಾರೆ ಅಂತಾದರೆ, ಪಾಕಿಸ್ತಾನ BJPಗೆ ಶತ್ರು ರಾಷ್ಟ್ರ, ನಮಗೆ ಮಿತ್ರ ರಾಷ್ಟ್ರ, ಏನು ಹೇಳ್ತಾರೆ ಇವರು?
ಇದನ್ನು ಅರ್ಥ ಮಾಡ್ಕೋಬೇಕು ಜನ, ಭಾರತೀಯರು. ಕಾಂಗ್ರೆಸ್ಸಿಗರು, ಇಂಡಿ ಕೂಟ ಈ ದೇಶವನ್ನು ಯಾವ ರೀತಿ ಒಡೆದಾಳ್ತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮಾರಣ ಹೋಮಕ್ಕೆ ಕಾಂಗ್ರೆಸ್ ಈವರೆಗೂ ಪ್ರತಿಕ್ರಿಯಿಸಿಲ್ಲ. ಇಂಥ ಒಂದು ಭಯಾನಕ ಸ್ಥಿತಿಯಲ್ಲಿದ್ದೇವೆ. ಇನ್ನಾದರೂ ನಾವು ಕಣ್ತೆರೆಬೇಕು. ಈ ಘಟನೆ ನಮ್ಮನ್ನು ಕಣ್ತೆರೆಸಬೇಕು. ನಮಸ್ತೆ.